ನಮಸ್ಕಾರ. ಶಿರಾದಲ್ಲಿ 50ನೇ ವಾರದ ಜನಸಂಪರ್ಕ ಸಭೆ. ಹಲವು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ. ಶಿರಾ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿ ಅವರು ಬುಕ್ಕಾಪಟ್ಟಣ ಹೋಬಳಿಯ ರೈತರು ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ 50ನೇ ವಾರದ ಜನಸಂಪರ್ಕ ಸಭೆಯನ್ನು ನಡೆಸಿದರು. ಸಭೆಯಲ್ಲಿ ರೈತರು ಮತ್ತು ಸಾರ್ವಜನಿಕರಿಂದ ಸಲ್ಲಿಸಲಾದ ವಿವಿಧ ಕುಂದುಕೊರತೆಗಳು ಹಾಗೂ ಅಹವಾಲುಗಳನ್ನು ಆಲಿಸಿ ಶಾಸಕರಾದ ಸುರೇಶ್ ಬಾಬು ಸಿಬಿಯವರು ಹಲವಾರು ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಿದರು. ತಕ್ಷಣ ಪರಿಹಾರ ಸಾಧ್ಯವಾಗದ ಕೆಲವು ಅರ್ಜಿಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಾಟ್ಸ್ಆಪ್ ಮೂಲಕ ಪಿಡಿಎಫ್ ರೂಪದಲ್ಲಿ ವರ್ಗಾವಣೆ ಮಾಡಲಾಗಿದ್ದು, ಅವುಗಳ ಕುರಿತು ಮುಂದಿನ ಸಭೆಯಲ್ಲಿ ಪ್ರಗತಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿಧವಾ ವೇತನ, ವೃದ್ಧಾಪ್ಯ ವೇತನ ಹಾಗೂ ವಿಶೇಷಚೇತನರ ವೇತನ ಸೇರಿದಂತೆ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವವರು ಜನಸಂಪರ್ಕ ಸಭೆಗೆ ನೇರವಾಗಿ ಹಾಜರಾಗಿ ಅರ್ಜಿ ಸಲ್ಲಿಸಿದಲ್ಲಿ 1 ವಾರದೊಳಗೆ ಮಂಜೂರು ಪತ್ರ ನೀಡುವ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಲರು. ಜನಸಾಮಾನ್ಯರ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆ ನೀಡುವ ಉದ್ದೇಶದಿಂದ ಜನಸಂಪರ್ಕ ಸಭೆಗಳನ್ನು ನಿರಂತರವಾಗಿ ಆಯೋಜಿಸಲಾಗುತ್ತಿದ್ದು, ಸಾರ್ವಜನಿಕರ ಅರ್ಜಿಗಳನ್ನು ಆದ್ಯತೆಯ ಮೇರೆಗೆ ವಿಲೇವಾರಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ಸಭೆಯಲ್ಲಿ ತಹಶೀಲ್ದಾರ್, ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜನಾಂಗ ಬಂದು 45 ವರ್ಷ ಜಮೀನು ಇವೆಲ್ಲ ಫೈಲ್ ಮೂವ್ ಮಾಡಿದೆ ಸರ್. ಆಗಲೇ ಮೂವ್ ಮಾಡಿದೆ ಅಪ್ಪ ಏನೆಲ್ಲ ಆಗಿಲ್ಲ. ಈಗ ಖಾತೆ ಆಗಿಲ್ಲ ಅಂದ್ರೆ ನಿನ್ನಾಗಿಲ್ಲ ಬರುತ್ತೇನೆ. ಒಂದೇನಾಗುತ್ತೆ ಕೇಳಿ ಸರ್, ಇಲ್ಲಿ ಏನಾಗುತ್ತೆ, ನಮ್ಮದು ಕಡ್ಡಿ ಪಾಯಿಂಟ್ಗಳು ಫೇಲ್ ಆಗ್ತವೆ, ಒಂದೊಂದು ಕಡೆ ಜಿಯಾಲಜಿಸ್ಟು ಫೇಲ್ ಆಗ್ತಾಯಿದೆ. ಈಗ ಅದಕ್ಕೆ ಸೆಂಟ್ರಲ್ ಜಿಯಾಲಜಿಸ್ಟೊಂದು ಪ್ಲ್ಯಾನ್ ಮಾಡಿ ಅದ್ರ ಮುಖಾಂತರ ಹೋಗು ಅಂತ ಹೇಳಿದ್ವಿ ಸರ್. ಅದಾದರೆ ಇನ್ನೊಂದು ಸ್ವಲ್ಪ ಅವರು ಡೆಪ್ತಾಗೆಲ್ಲ ನೋಡ್ತಾರೆ, ಅದೇನೋ ಕಬ್ಬಣ ಏನೇನೋ ಹಾಕ್ಕೊಂಡು ಅದು ಮಾಡಿದಾರಾ ಪಾಯಿಂಟ್ ಮಾಡಿದ್ರೆ ಈಗ ಮಂಚು ಪ್ರಸಾದ್ ಕರೆ ಪಾಯಿಂಟ್ ಕೊಟ್ಟಿದ್ದಾರೆ. ಇವ್ರು ಗಾಡಿ ಒಂದು ನಿಮಿಷ ಬರ್ತಾ ಇದ್ದಾರೆ, ಬಂದ್ಮೇಲೆ ಮಾತಾಡೋಣ. ಯಾಕೆ ಬೇರೆ ನಾನು ಹೋಗಿ ಅವನ ಜೊತೆ ಬಿಟ್ಟು ಕೂತಿದ್ರಲ್ಲ ನೀವು ಆಯ್ತಾ. ಆರೆಗೆ ಕಳಿಸೋ ಅವಶ್ಯಕತೆ ಏನಿಲ್ಲ. ಅವ್ರು ಎ ಸಿ ಅವ್ರಿಗೆ ಏನು ದಾಖಲಾತಿ ಆಗೈತೆ. ಮುಂಜಾನೆ ಆಗಿದೆ ನಿಮಗೆಲ್ಲ ಬರುತ್ತಾ? ಈಗ ಬಂದವ್ರನ್ನ ಮಾಡ್ತಾವ್ರು ಬಿಡು. 2 ವರ್ಷದ ಕತೆ ಯಾಕೆ? ಯಾರಿಗೆ? ಅದು ಫೈನಾನ್ಸ್ ನಮ್ಮ ಹೆಸರಿಗಿತ್ತು. ಅವನು ಕಾರು ಕೊಡೋಂಗಿಲ್ಲ, ಹೆಸರು ಮಾಡಿಸ್ಕೊಂಬಂದಿಲ್ಲ, ದುಡ್ಡು ಕೊಡೋಂಗಿಲ್ಲ. ಕಾರ್ ಅವನ ಹೆಸರಿಗೆ ಆಗಬೇಕು ಅಂದ್ರೆ ಲೋನ್ ತೀರ್ಬೇಕಲ್ಲ. ಲೋನ್ ತೀರ್ದಲ್ಲ ಹೆಂಗೆ? ಫೈನಾನ್ಸ್ ನಮ್ಮ ಮನೆ ಹತ್ರ ಬರ್ತಾರೆ. ಫೈನಾನ್ಸ್ನ ನಿಮ್ಮ ಮನೆಗೆ ಬರ್ತಾರೆ, ನೀನು ಅವನಿಗೆ ಬರ್ಕೊಟ್ಟಿದ್ಯಾ? ಇಲ್ಲ ಸರ್, ಕಾರ್ ಕೊಟ್ಟಿಲ್ಲ. ಈಗ ಕಾರ್ ಮಾರಿದ್ದೀರಾ ನೀವು? ಯಾರಿಗೆ? ಗಾಡಿ 29 ಫಾರ್ಮ್ಸ್ ಏನಾಗುತ್ತೆ, ನಿನ್ನ ಹೆಸರಲ್ಲಿ ಇರುತ್ತೆ. ಯಾವನ ತಗೊಂಡ ಗಂಡಗಿಂದ ಹೊಡೆದ್ರೆ ನೀನು ಜೈಲಿಗೆ ಹೋಗೋದು, ಅವನಲ್ಲ. ಈಗ ಅವ್ನಿಗೆ ಹೇಳು, ಹಿಂಗೆ ನನ್ನ ಕಾರ್ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಡ್ತೀನಿ, ರಿಜಿಸ್ಟರ್ ಮಾಡ್ತೈತೆ ಇಲ್ಲ ಇದು ಸರಿಮಾ ಅಂತ ಕೇಳು. ಈಗ ಆಲ್ರೆಡಿ ಶಿರಾದಲ್ಲಿ ನಾನು ಹಿಂಗೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಹಿಂಗೆ ಆಗಿದೆ ಅಂತ ಹೇಳ್ಬಿಟ್ಟು. ಆದರೆ ಶಿರಾ ಪೊಲೀಸ್ನವ್ರು ಏನು ರೆಸ್ಪಾನ್ಸ್ ಮಾಡ್ತಾ ಬರ್ತಾರ್ತಾನೆ. ಈಗ ಪೊಲೀಸ್ ಬರ್ತಾರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಬರ್ತಾರ್ತಾರೆ. 1 ನಿಮಿಷ ಇರು, ಕರಿತೀನಿ ಕೂತ್ಕೊ. ಜನಸಂಪರ್ಕ ಸಭೆಗೆ ತಗೊಂಡ್ಬಂದಿದ್ರು ನಾಳೆ. ಇವರೆಲ್ಲ ಒಂದೇ ಇದೆ ಸರ್. ಕೊಡಿ. ಅದೇ ಈಗ ಕೊಟ್ಟವ್ರಲ್ಲ, ತಗೋ ಈಗ ಮಾಡಿಸು. ಅದು ನೋಡಿ ಫಾಲೋ ಮಾಡಿ ಅರೇ ಸರ್. ದುಡ್ಡು ತೊಗೊಂಡಿಲ್ಲ ಇವರು ನಿಮ್ಮಲ್ಲಿ. ಪ್ರಕೃತಿ ವಿಕೋಪ ತೊಗೊಂಡಿಲ್ಲ. ಯಾವ ವರ್ಷ ಇದು 2001 ಮನೆ ಮುಂಜೂರಾಗೈತಿ ಇವ್ರಿಗೆ ಹಣ ಸರ್. ಅಲ್ಲ, ಪರಿಹಾರ ಯಾವ ಪರಿಹಾರ ಕೊಟ್ಟಿದ್ದೀರಂತ ನಿಮ್ಮಲ್ಲಿ ಇಒ ಹೇಳ್ತಾರೆ. ಇಒನೇ ಇದ್ದಾರೆ ಬೆನಿಫಿಷಿಯರಿ ಸ್ಟೇಟಸ್ ಅಲ್ಲಿ.
ಸ್ಟೇಟಸ್ ಎಲ್ಲ ಅವ್ರು ದುಡ್ಡು ತೊಗೊಂಡಿಲ್ಲ. ನೆರೆ ಸಂತತ ಪುನರ್ವಸತಿ ಕಾರ್ಯಕ್ರಮ ಗ್ರಾಮೀಣ ನಿಮ್ಮದೇ ಕಣಪ್ಪ. ನಮ್ಮದು ಈ ಬಿದ್ದೋಗಿರುತ್ತಲ್ಲಣ್ಣ, ಹಾಂ ಬಿದ್ದೋದಾಗ ಗ್ರ್ಯಾಂಟ್ ಹಾಕಿದ್ದಾರೆ ಅಂತ ಅಲ್ಲಿ ಬ್ಲಾಕ್ ಆಗಿದೆ. ಅದು ತಗೊಂಡಿಲ್ಲ ಅನ್ನೋದನ್ನ ನಾವು ತಡಿಯೋಣ. ಕರ್ಸಿತ್ತು ಕೇಳಿಸಿ ಅಲ್ಲಿ ಭಾನುಪ್ರಸಾದ್ ಅಂತ 2ನೇ ರೂಮಲ್ಲಿ ಇರ್ತಾರೆ. ಕರೆದ್ಬಿಡಿ, ಇಲ್ಲೆಲ್ಲ ಕರೆದ್ಬಿಡಿ. ಕರಿತೀನಿ. ಭಾನುಪ್ರಸಾದ್ ಯಾವ ಹೋಬಳಿ? ಗುಡಿಕುಂಟೆ ಹೋಬಳಿನಾ? ಮತ್ತೆ ಇದು ನೀವು ಬುಕ್ಕಪಟ್ಟಣ ಹೋಬಳಿ ಅವ್ರ ಜೊತೆ ಬಂದಿದ್ದೀರಾ? ತಹಸೀಲ್ದಾರ್ ಎಲ್ಲ ಸಿಗ್ತಾರಲ್ಲ ಬಂದವ್ರೆ ಸರ್, ಅದಕ್ಕೆ ನಾವು ಅದೇ ಇದು ಚಿರತೆ ಕಡ ಜಾಸ್ತಿ ಆಗ್ತದೆ. ಚಿರತೆ 2 ನಾಯಿ ಎತ್ಕೊಂಡು ಸತೀಶ್ ನಾಯ್ಕ ಅಂತ ಎಲ್ಲ ಕೂತ್ಕೊಳ್ಳಿ ದಯವಿಟ್ಟು. ಒಬ್ಬೊಬ್ರು ಬನ್ನಿ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ. ಎಲ್ಲ ಈಗ ಬಂದರೆ ಇದು ಸಮಸ್ಯೆ ಬಗೆಹರಿಯಲ್ಲ. ಕೂತ್ಕೊಂಡು ಒಬ್ಬೊಬ್ಬರಾಗಿ ಬನ್ನಿ. ಕೂತ್ಕೊಂಡು ನಿಮ್ಮ ಕೆಲಸ ಮಾಡಿಸ್ಕೊಳ್ಳಿ, ಸಮಾಧಾನ. ಈ ಕಡೆ ಏನಿಲ್ವಾ? ಹಣ ಹೇಳು. ತಡಿ ಬೇಕಾ? ಶುದ್ಧ ನೀರು ಘಟಕ ಇದಕ್ಕೆ ಮಾಡಕ್ಕಲ್ಲಪ್ಪ. ಬನ್ನಿ ಹೇಳು, ಇಲ್ಲಿ ಹೇಳ್ಬೇಕು. ನೆಕ್ಸ್ಟ್ ಬಂದಿದ್ರು, ಬಂದು ಒಬ್ಬರು ಅವತ್ತೇ ಮಾಡಿ ಇಲ್ಲಿಂದ ವಾಪಸ್ ಬಂದಿದ್ರು. ಬಂದಾಗಿದೆ. ಯಾರು ಎಂಟ್ರಿ ಮಾಡ್ತಿಲ್ವೇನ್ರಿ ಅಲ್ಲಿ? ಯಾರು ಇಲ್ಲ, ಇಲ್ಲಿ ಬರ್ದಿಲ್ಲ, ಏನಿಲ್ಲ. ಯಾಕಪ್ಪ ಮಾಡುತ್ತಿಲ್ಲ ನೀವು? ನಾವೆಲ್ಲ ನಿಮ್ಮ ಬಂದಾಗ ಸಿಸ್ಟಮ್ ಸರಿ ಹೋಗ್ತಾ ಇಲ್ಲ. ಸರಿ ಮಾಡ್ದಲ್ಲ ರೀ. ರೆವಿನ್ಯೂ ಸರ್ವೇರ್ ಎಲ್ಲರೂ ಬರ್ತಾರೆ. ಒಬ್ಬರು ಮಾಡಿದ್ಮೇಲೆ ಬಾಕಿ ಎಷ್ಟು ಜನಕ್ಕೆ ಮಂಜೂರಿ ಆಗಿರೋದು? ನಾವು ಅನುಬಂಧ ಜನರೇಟ್ ಮಾಡಿದ್ದಾದ್ಮೇಲೆ ಅವ್ರು ಸರ್ವೆ ಕಳಿಸ್ತಾರೆ, ನಮಗೆ ಬಂದಿರ್ತಾರೆ. ಅವರು ಅನುಭವ ಇಲ್ಲ ಅಂದ್ರೆ ಅನುಭವ ಇಲ್ಲ ಅಂದ್ರೆ ಬರ್ತಾ ಬಂದಿರ್ತಾರೆ. ಆ ಥರ ಬರ್ತಾ ಬಂದಿರ? ಇಲ್ಲ ಅನುಭವನೂ ಇದೆ. ಅವರು ಬರೀತಾರ್ರಿ, ನೀವು ಹೇಳಿದ್ದಂಗಲ್ಲ. ಅವರು BA ಬಾರೇ ಬಂದಿಲ್ಲ, ಬಂದಿಲ್ಲ ಸರ್ವೇರಿ ಅವರು ಒಬ್ಬವತ್ತು ದೇವಸ್ಥಾನದ ಅಗ್ರಿಮೆಂಟ್ ಮಾಡ್ಕೊಂಡು ಸರ್ವೆ ಲೈನ್ ಹೋಯ್ತು, ಸರ್ವೆ ಲೈನ್ ಹೋಯ್ತೆ. ಸತ್ತೋಗ್ಬಿಟ್ಟಾರೆ ಮಕ್ಳು ಇಬ್ಬರಾಡು. ಮೊನ್ನೆ ರೀಸೆಂಟಾಗಿ 1 ತಿಂಗಳ ಈಗ ಹೋಯ್ತಿರೋದೊಂದು ಏನಾನ ಸುರೇಶ್ ಬಾಬು ಕರ್ಕೊಂಬಲ್ಲಿ ಏನಾಗಬೇಕು ಅವ್ರಿಗೆ? 87 ಅಲ್ಲ, ಯಾವ ಥರ ಬೇಕು ಅಂತ ಹೇಳಿದ್ರೆ. ಮನೆ ಇದೆಯಾ? ಮನೆ ಐತೆ. ತಾತ ಇದಾರ? ಯಾರು ಇಲ್ಲ. ಜಮೀನು ವಯಸ್ಸು ಎಷ್ಟಾಗೈತೆ? ದುಡ್ಡು ಬರ್ತೈತೆ, ಪೆನ್ಷನ್ ಬರ್ತಾಯ್ತಾ? ಇನ್ನೇನು ಮಾಡೋದು? ಏನು ಹೇಳು. ಇದುವರೆಗೆ ನಾವು ಡ್ರಿಲ್ ಮಾಡಿರೋದು ಸರ್ 29 14 ಮಾಡಿದ್ದೀವಿ ಸರ್. 15 ಇನ್ನೂ ಮಾಡಬೇಕು. 14ರಲ್ಲಿ ಫೇಲ್ ಆಗಿರೋ ಇವು ಸರ್. 4 ನಮ್ಮವೇ. ಹೌದು ಸರ್, ಕುರುಬ್ರಳ್ಳಿಲಿ 2ನೇದು ಕೊಡ್ತಿದ್ದೀವಿ. ಸೊ ಇನ್ನೂ ಇದಕ್ಕೂ ಅಡಿಷ್ನಲ್ ಅಪ್ರೂವಲ್ ಬೇಕು. ಅಂತ DS ಮಂಜು ಖಾಸಗಿ ಇದು ಕೊಡೋಕ್ಕಾಗಲ್ಲಪ್ಪ. ಖಾಸಗಿದಲ್ಲಿ ಖಾಸಗಿದ್ದು ಇವಾಗ ಜಗ್ಬಿಂದನೇ ಕೊಡ್ತಾ ಇದ್ದಾರೆ ಸರ್ ದುಡ್ಡು. ಮತ್ತು ತೊಳ್ಕೊಳಕ್ಕಿಲ್ಲ, ಮೈ ತೊಳ್ಕೊಳಕ್ಕಿದ್ರೆ ಬಟ್ಟೆ ಒಗೆಯಕ್ಕಿಲ್ಲ ಸರ್. ಹಿಂಗಾಗಿದೆ ಪರಿಸ್ಥಿತಿ ಅವ್ರಿಗೆ 1-2 ತಿಂಗಳಿಂದ. ಕ್ಯಾಬ್ ಅದನ್ನೇ ಗೊತ್ತಾಯ್ತು ಸರ್. ಈಗ ಆ ಒಡ್ರಟ್ಟಿಲಿ ಈಗ ಜಾತ್ರೆ ಬೇರೆ, ದೇವಸ್ಥಾನ ಓಪನ್ ಬೇರೆ ಇಟ್ಕೊಂಡ್ಬಿಟ್ಟವ್ರೆ. ಅಲ್ಲಿ ಎಲ್ಲ ಕಡೆಯಿಂದ ನೆಂಟರು ಬರ್ತಾರೆ. ನೀರು ಇನ್ನು ಇವ್ರ ಟ್ಯಾಂಕರಲ್ಲಿ ಇವ್ರು ಸಫಿಷಿಯೆಂಟ್ ಮಾಡೋಕ್ಕಾಗಲ್ಲ. ದಿನಕ್ಕೆ 5-6 ಟ್ಯಾಂಕರ್ ಕಳಿಸ್ತಾವ್ರಂತೆ. ಅದು ಉಪಯೋಗ ಆಗ್ತಾಯಿಲ್ಲ ಸರ್. ಒಂಚೂರು ಅದು ಬೇಗ ಅವನ್ನ ಅಪ್ರೂವಲ್ ಕೊಟ್ಬಿಟ್ರೆ ಇಲ್ಲಿ ನನಗೆ ಬರಲಿ. ಇಲ್ಲಿ ಸಿರಾದ್ದು ನಮ್ಮ ಹೋಬಳಿ ಟಾಸ್ಕ್ ಫೋರ್ಸಲ್ಲಿ ಅಪ್ರೂವಲ್ ಆಗಿದೆ. 29 ಬೋರ್ಗಳಿಗೆ ಎಲ್ಲ ಅಪ್ರೂವಲ್ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿಂದ OM ಆಗಬೇಕು ನಿಮ್ಮಿಂದ. ಅಲ್ಲಿಂದ ಒಂದು OM ಕೊಟ್ಟರೆ, OM ಕೊಟ್ಟಿಲ್ಲಿ ನಮ್ಮ AWಗೆ ಹೇಳಿದ್ರೆ ವಾಟರ್ ಸಪ್ಲೈ AWಗೆ ಗಾಡಿ ಬಂದು ಹೋದೆ ನನ್ನ ಕೆಟ್ಟೋಗ್ಬಿಟ್ರೆ ಜೀಪ್ ಬರಲ್ಲಪ್ಪ, ಒಂದು ಸ್ವಲ್ಪ ಬಾರಿ ಕೊಡು ಅಂತಂದೆ. ಯಾರೋ ಒಬ್ಬ ಬಂದು ನೀನು ರಾಜಕೀಯ ಮಾಡ್ತಾ ಹೆಂಗೆ ಯಾರ ಮೇಲೆ ಅಧಿಕಾರಿ
ಜನ ಏನು ಮಾಡ್ರು ಅವರೇ ಗಲಾಟೆ ಮಾಡ್ತಾರೆ. ಯಾಕೆ ಅದೇ ಅಲ್ಲಿ ಕೆರೆ ಒಳಗೆ ನೀರು ಬಂದು ಇದಾದರೆ ಆ ಟೆಸ್ಟ್ ನೀರು ನಾವು ಹೊಡಿಗೆ ಹೋಗುತ್ತೆ ಅದರೊಳಗೆ ಕೆರೆ ಒಳಗೆ ಪಾಯಿಂಟ್ ಮಾಡೋದು ಹೇಳ್ಬಿಟ್ಟು ಇದು ಮಾಡೋದು ಸರ್. ಇವರೇ ಗಲಾಟೆ ಮಾಡ್ಕೊಂಡು ಸರಿ ಆ ಕಡೆ ಸಿಂಗಾಸ್ ಬಂದು ಅಷ್ಟೊಳಗೆ ಇವರು ಯಾರು ಗಲಾಟೆ ಮಾಡ್ಬಿಟ್ಟು ಸಮಾಧಾನ ಆಯ್ತು ಒಬ್ಬೊಬ್ಬರು ಕಳಿಸಿ ಲೆಟ್ರ್ ಕೊಡಿ ಬೇರೆ ಇಲ್ಲೂ ಇರ್ತವೆ ಅವರವೆಲ್ಲ ಆಗಿದ್ದಾವೆ ಅಂತ ಚೆಕ್ ಮಾಡಿಸಿ ಲೆಟ್ರ್ ಕೊಡಿ ನನಗೆ BMC ಆಯ್ತು ಬಿಡಿ ಅದೊಂದು ಲೆಟ್ರ್ ಮಾರುತಿ ಸರ್ ಬನ್ನಿ ಎಲ್ಲಿದ್ದಾರೆ ಸರ್ ಕಮಿಷನರ್ ಇಲ್ಲೇ ಇರೋದಲ್ವ ಸರ್? ಕಮಿಷನರ್ ಇಲ್ಲೇ ಇಲ್ಲೇ ಮೇಲೆಲ್ಲ ಇದ್ದಾರೆ. ಎಲ್ಲಿ ಹೋಗಿದ್ದೆ ನೀನು? ಅವ್ರ ಆಫೀಸಲ್ಲೇ ಇದು ಗೊತ್ತಾ ನಿಮಗೆ? ನಗರಸಭೆ ಕಮಿಷನರ್ ಅಲ್ಲಿ ಸರ್ಕಲ್ ಇಲ್ವೇ ನಮ್ಮ ಅಂಬೇಡ್ಕರ್ ಸರ್ಕಲ್ ಅಲ್ಲೇ ಇರೋದು. ಅಂಬೇಡ್ಕರ್ ಸರ್ಕಲ್ ಆಫೀಸ್ ನೋಡಿಲ್ವಾ ಅಲ್ಲಿ ಏನೋ ಸಣ್ಣ ಸಹಾಯ ಮಾಡಿ ಸರ್. ಆಗುತ್ತೆ ಹೇಳಿದ್ದಾರೆ ಎಲ್ಲಿ ಸರ್? ಆಯ್ತಾ ಅದು ಇದು ಬರ್ಲಿ ಬಿಡಿ ಸರ್ ಅವನು ರೆಕಾರ್ಡ್ ತರಲಿಲ್ಲಲ್ಲ ಸರ್. ಮಂಗನಹಳ್ಳಿ 46 ಯಾರು ಇದು ಸೇಂದಿವನ 57ರಲ್ಲಿ ಮಂಜೂರಿ ಆಗಿರೋದು. ಅದು ಕ್ಲಾರಿಫಿಕೇಶನ್ ಬಂದ ಮೇಲೆ ಮಾಡ್ತೀವಿ. ಸರ್ ಈಗ ಬಂದೈತೆ ಅಂತಲ್ಲ ಸರ್? ಇಲ್ಲ ಬಂದಿಲ್ಲ ಅಲ್ಲ ಈಗ ಒಂದು ಕ್ಲಾರಿಫಿಕೇಶನ್ ಕೊಟ್ಟವ್ರಂತೆ